ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಮದ್ರ ದೇಶದ ಶಲ್ಯರಾಜ ತನ್ನ ಮಕ್ಕಳಾದ ವಜ್ರ ಮತ್ತು ಅಜಯರನ್ನು ಕರ್ಕೊಂಡು ದುರ್ಯೋಧನನಿಗೆ ಸಹಾಯ ಮಾಡಲಿಕ್ಕೆ ಅಂತ ಸೈನ್ಯ ಸಮೇತವಾಗಿ ಹೊರಡ್ತಾನೆ ತನ್ನ ದೇಶದಿಂದ. ದಾರಿಯಲ್ಲಿ ಒಂದು ಕಡೆ ದುರ್ಯೋಧನ ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ. ಅಲ್ಲಿ ಒಂದು ಗುಡಾರದಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾನೆ. ಹೊರಗಡೆ ನೋಡಲಿಕ್ಕೆ ಚಪ್ರ ಹಾಗೆ ಕಂಡ್ರು ಕೂಡ ವೈಭವವಾಗಿ ಕಟ್ಟಿರ್ತಾರೆ. ಹೊರವಾಗಿ ಬೆಳೆದು ಒಣಗಿದ ದರ್ಬೆ ಹುಲ್ಲಿನ ಮೇಲ್ಛಾವಣಿ ಇರುತ್ತೆ. ಪಕ್ಕದಲ್ಲಿ ಅದರದೇ ತಡಕೆ ಗೋಡೆಯನ್ನು ಕೂಡ ಕಟ್ಟಿರ್ತಾರೆ. ಒಳಭಾಗದಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ಗೋಡೆ ಮೇಲ್ಛಾವಣಿಗೆ ಅಂಟಿಸಿದ ಹಾಗೆ ಕಟ್ಟಿರ್ತಾರೆ. ತಾನು ಕೂತಿರೋ ಹಾಸಿಗೆ ಕೂಡ ರಾಜ ದರ್ಬಾರಿಗೆ ತಕ್ಕ ರೀತಿಯಲ್ಲಿ ಮೆತ್ತನೆ ಹೊಳೆಯೋ ರೇಷ್ಮೆ ಮೇಲ್ವಾಸಿನದು ಅನ್ನೋದನ್ನ ಶಲ್ಯ ಗಮನಿಸ್ತಾನೆ. ಹೊರಗು ದಿಂಬುಗಳು ಇರುತ್ತೆ. ಬಾಗಿಲಿನ ತೋರಣದ ವೈಖರಿ ಕೂಡ ಮನಸ್ಸಿಟ್ಟು ನೋಡೋ ಹಾಗಿರುತ್ತೆ. ರಾಜ ಎದ್ದು ಹೊರಗಡೆಗೆ ಬರ್ತಾನೆ. ಸರಿಯಾಗಿ ನೋಡ್ತಾನೆ. ಹತ್ತಿರದಲ್ಲೇ ಅವನ ಮಕ್ಕಳಾದಂತಹ ವಜ್ರ ಮತ್ತು ಅಜಯರಿಗೂ ಕೂಡ ತಂಗುದಾಣಗಳಿರುತ್ತೆ. ಸುತ್ತಲೂ ಇತರ ಯೋಧರಿಗೆ ಅವರವರ ಅಂತಸ್ತಿಗೆ ತಕ್ಕ ಹಾಗೆ ನಿರ್ಮಾಣ ಆಗಿರುತ್ತೆ. ತನ್ನ ಸೈನ್ಯದ ಸರಬರಾಜಿನವನು, ಅವನ ಹೆಸರೇನು ಅಂತ ನೆನೆಸ್ಕೋತಾನೆ. ಚಕ್ಷು ಅಲ್ವಾ ಅವನ ಹೆಸರು. ಬೇಷ್. ರಾತ್ರಿ ಊಟ ಆದ್ಮೇಲೆ ಕರೆಸಿ ಅವನಿಗೆ ಬಹುಮಾನ ಕೊಡಬೇಕು. ಹೆಂಗಸರನ್ನ ಕರೆಸಿ ಅವರಲ್ಲಿ ಅತ್ಯಂತ ಸುಂದರಿಯಾಗಿ ಕಾಣುವವುಗಳನ್ನ ತಗೋ ಅಂತ ಹೇಳಬೇಕು ಅಂತ ಶಲ್ಯ ಅನ್ಕೊಳ್ತಾನೆ. ಅಷ್ಟರಲ್ಲಿ ಒಬ್ಬ ಬ್ರಾಹ್ಮಣ ಶಲ್ಯನ ಚಪ್ಪರಕ್ಕೆ ಅಗ್ನಿಯನ್ನು ತಂದು ತುಪ್ಪವನ್ನು ಹಾಕಿ ಗಮಗಮಿಸೋ ಹೊಗೆಯನ್ನು ಎಬ್ಬಿಸಿ ಹೋಮ ಮಾಡ್ತಾನೆ. ಶಲ್ಯ ಭಕ್ತಿಯಿಂದಲೇ ಅದರಲ್ಲಿ ಪಾಲ್ಗೊಳ್ತಾನೆ. ಅಪ್ಪ, ಇಬ್ಬರು ಮಕ್ಕಳು ಬ್ರಾಹ್ಮಣ, 4 ಜನನು ಕೂಡಿ ಊಟ ಮಾಡಬೇಕಾದ್ರೆ ವಜ್ರ ಹೇಳ್ತಾನೆ, ಅಡುಗೆ ಹೊಸ ಥರ ಇದೆ. ಪರಿವಾಪ ಅಂತೂ ಊರಿನಲ್ಲಿ ಅರಮನೆ ಅಡುಗೆಯವ್ರು ಮಾಡೋಕ್ಕಿಂತ ತುಂಬ ರುಚಿ ಇದೆ ಅಲ್ವಾ ಅಪ್ಪ ಅಂದಾಗ, ಆಯಿತು, ಅಡುಗೆವನಿಗೂ ಒಂದು ಬಹುಮಾನ ಕೊಡೋಣ ಅಂತ ಶಲ್ಯ ಒಪ್ಕೊಳ್ತಾನೆ. ಎತ್ತು ಮೇಕೆ 2ರ ಮಾಂಸವನ್ನು ಮಾಡಿದ್ದಾರಲ್ಲ, ಏನು ವಿಶೇಷ ಇರಬಹುದು ಅಂತ ಅಜಯ ಕೇಳ್ತಾನೆ. ವಿಶೇಷ ದಿನ ಇರಬಹುದು ಅಂತ ಬ್ರಾಹ್ಮಣನೂ ಕೂಡ ಊಹೆ ಮಾಡ್ತಾನೆ. ಊಟ ಆದಮೇಲೆ ಶಲ್ಯರಾಜ ಸರಬರಾಜಿನ ಪಾರುಪತ್ಯಗಾರರನ್ನು ಕರೆಸ್ತಾನೆ. ಶಿಬಿರದ ವ್ಯವಸ್ಥೆ, ಅಡುಗೆ ರುಚಿ ಎಲ್ಲವನ್ನು ಮೆಚ್ಕೊಂಡು ಹೇಳ್ತಾನೆ, ನೀವು ದಾಸಿಯರು ಇರೋ ಹತ್ರಕ್ಕೆ ಹೋಗ್ರಿ, ಅವರಲ್ಲಿ ನಿನಗೆ ಯಾರಿಷ್ಟ ಆಗ್ತಾಳೋ ಅವಳನ್ನು ಬಹುಮಾನವಾಗಿ ತಗೋ. ಇನ್ನು ಮುಂದೆ ಯುದ್ಧ ಕಾಲದಲ್ಲಿ ಊರು ಮುಟ್ಟೋವರೆಗೂ ಕೂಡ ವ್ಯವಸ್ಥೆ ಇಷ್ಟೇ ಚೆನ್ನಾಗಿರಬೇಕು. ನೀನು ಆರಿಸೋ ಸುಂದರಿ ಪೂರ್ತಿ ನಿನ್ನ ಹಕ್ಕಿಗೆ ಸೇರ್ತಾಳೆ ಅಂತ ಹೇಳ್ತಾನೆ. ಪಾರುಪತ್ಯಗಾರ ಕೈ ಮುಗಿದು ಹೇಳ್ತಾನೆ, ಬಡವನ ಮೇಲೆ ಕೃಪೆ ಆಯಿತು. ಆದರೆ ಇದೆಲ್ಲವನ್ನು ದುರ್ಯೋಧನ ಮಹಾರಾಜನ ಕಡೆಯವರು ಸಿದ್ಧ ಮಾಡಿಕೊಂಡು ನಮಗೋಸ್ಕರ ಕಾಯ್ತಾ ಇದ್ರು. ಸರಬರಾಜನವ್ರಿಗೂ ಕೂಡ ಪುಷ್ಕಳವಾದಿ ಊಟ ಆಗಿದೆ. ಯಾವ ಕೆಲಸವನ್ನು ನಾವು ಮಾಡಿದೇನೆ ನಮಗೆ ಒಳ್ಳೆ ಊಟ ಸಿಕ್ತು ಅಂತೇಳಿ ಹೇಳ್ತಾನೆ. ವಜ್ರ ಮತ್ತು ಅಜಯರಿಗೆ ಆಶ್ಚರ್ಯ ಆಗುತ್ತೆ. ಶಲ್ಯನಿಗೆ ನೆನಪಾಗತ್ತೆ, ದುರ್ಯೋಧನ ಅಂದರೆ ಬರೀ ಮಾತಿನವನಲ್ಲ, ಮಾತಿಗಿಂತ ಹೆಚ್ಚು ಕೆಲಸ ಮಾಡೋವನು ಅಂತ ಅನ್ಸುತ್ತೆ. ವಜ್ರ ಮತ್ತು ಅಜಯರಿಗೂ ಈಗ ಅರ್ಥ ಆಗುತ್ತೆ. ಪದಾರ್ಥ ಅದೇ ಆದರೂ ಕೂಡ ರುಚಿ ಸ್ವಲ್ಪ ಬೇರೆ ಆಗಿರುತ್ತೆ. ಹಸ್ತಿನಾಪುರದ ರುಚಿ ಅಥವಾ ಕುರುಗಳ ರೀತಿನೇ ಈ ಥರದ್ದ ಅಂದ್ಕೊಳ್ತಾರೆ. ಒಟ್ಟಿನಲ್ಲಿ ಎಲ್ಲೂ ಸಂತೋಷದಾಯಕವಾಗಿ ನಡೀತಾ ಇರುತ್ತೆ. ಇಲ್ಲಿವರೆಗೂ ಶಲ್ಯನ ಮನಸ್ಸಿನಲ್ಲಿ ಒಂದು ಅನುಮಾನ ಇರುತ್ತೆ. ಈಗ ಅದು ಹೋಗಿ ನೆಮ್ಮದಿ ಅನಿಸುತ್ತೆ. ನಮಗೆ ರಾಜ್ಯ ಉಳಿಯೋದು ಅಥವಾ ಬಿಡೋದು ಮುಖ್ಯ ಅಲ್ಲ, ಧರ್ಮ ಗೆಲ್ಲೋದು ಮುಖ್ಯ. ಬಲ ಪ್ರದರ್ಶನವಾದ ಮೇಲೆ ಪಾಂಡವರು ನ್ಯಾಯಕ್ಕೆ ಬಂದರೆ ಬಿಟ್ಟು ಕೊಡ್ತೀವಿ. ನಮಗೆ ಜಗಳ ಇರೋದು ಹಿರಿಯ ಮೂರುವರಲ್ಲಿ ಮಾತ್ರ. ಕಿರಿಯ ಸಾಧುಗಳ ಜೊತೆಗೆ ನಮಗೇನು ಜಗಳ ಇಲ್ಲ. ಪಾಂಡವರ ಕಡೆಗೆ ಬರೋದಾಗಿ ತಾನು ಮಾತು ಕೊಟ್ಟು ಈಗ ಕೌರವರ ಪರ ಹೊರಟಿರೋದಕ್ಕೆ ಕುಟುತ್ತಿದ್ದ ಮನಸ್ಸು ಈಗ ಅವನಿಗೆ ಸರಿಯಾಗಿದೆ ಅನಿಸುತ್ತೆ. ದುರ್ಯೋಧನ ಅಂದರೆ ಬರೀ ಮಾತಿನವನಲ್ಲ, ಮಾತಿಗಿಂತ ಕೃತಿ ಹೆಚ್ಚು ಅಂತ ತನಗೆ ತಾನೇ ಮತ್ತೆ ಮತ್ತೆ ಹೇಳ್ಕೊಳ್ತಾನೆ. ಸೆಕೆನೂ ಇರೋದಿಲ್ಲ, ಚಳಿನೂ ಇರೋದಿಲ್ಲ. ಚಪ್ಪರದ ಸುತ್ತಲೂ ಬೆರಣಿಯನ್ನು ಹಚ್ಚಿಸಿ ತುಳಸಿ ಬೇವುಗಳ ಹೊಗೆ ಮಾಡಿದ್ದರಿಂದ ಅಲ್ಲಿ ಒಂದು ಸೊಳ್ಳೆ ಇರೋದಿಲ್ಲ. ಅರಮನೆಯಷ್ಟೇ ಸುಖವಾದ ನಿದ್ದೆ ಬರುತ್ತೆ. ಎಂದಿನಂತೆ ನಡುರಾತ್ರಿ ಕಳೆಯೋ ಹೊತ್ತಿಗೆ ಆತನಿಗೆ ಎಚ್ಚರಿಕೆ ಆಗುತ್ತೆ. ಈ ಯುದ್ಧ ನಡೆಯುತ್ತೋ ಅಥವಾ ಬೆದರಿಕೆ ಆಟವಾಗಿ ಮುಗಿಯುತ್ತೋ ಅನ್ನೋ ಕುತೂಹಲದಲ್ಲಿ ವೇಳೆ ಕಳೆಯುತ್ತೆ. ಮತ್ತೆ ಲಘು ನಿದ್ದೆ ಹತ್ತತ್ತೆ. ಎಚ್ಚರ ಆದಮೇಲೆ ಎದ್ದೇಳ್ತಾನೆ. ತನ್ನ ಚಪ್ಪರ ಕಾಯ್ತಿದ್ದ ಸೇವಕ ನೀಪನ ಜೊತೆಗೆ ಝರಿಯ ಆಚೆಗೆ ಹೋಗಿ ಬರ್ತಾನೆ. ಸ್ನಾನ ಮಾಡಿ ಬ್ರಾಹ್ಮಣನ ಜೊತೆಗೆ ತಾನು ಕೂತು ಗಟ್ಟಿಯಾಗಿ ಮಂತ್ರ ಹೇಳ್ಕೊಂಡು ಹೋಮ ಮಾಡ್ತಾನೆ. ಎದ್ದೇಳೋ ಹೊತ್ತಿಗೆ ಸರಬರಾಜಿನ ಪಾರುಪತ್ಯಗಾರ ಕಾದು ನಿಂತಿರ್ತಾನೆ. ಅವನು ಒಳಗೆ ಬರ್ತಾನೆ, ಅಗ್ನಿಗೆ ನಮಸ್ಕರಿಸ್ತಾನೆ. ಆನಂತರ ಮಹಾರಾಜನಿಗೆ ಬಾಗಿ ಹೇಳ್ತಾನೆ,
ಊಟ ಶಿಬಿರಗಳ ವ್ಯವಸ್ಥೆ ನಾವು ಮಾಡ್ತೀವಿ, ನೀವು ನಿಮ್ಮ 100 ಎತ್ತಿನ ಗಾಡಿಗಳನ್ನು ಹೂಡ್ಕೊಂಡು ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾವು ಏನು ಮಾಡಬೇಕು ಅಂತ ಕೇಳ್ತಾನೆ. ಮಹಾರಾಜನಿಗೆ ತಕ್ಷಣ ಉತ್ತರ ಏನು ಹೇಳಬೇಕು ಅಂತ ತೋಚೋದಿಲ್ಲ. ಅಜಯ ಮತ್ತು ವಜ್ರರನ್ನ ಕರೆಸ್ತಾನೆ. ಅವರು ಸಲಹೆ ಕೊಡ್ತಾರೆ. ವ್ಯವಸ್ಥೆ ಮಾಡಿರೋದು ಅಥವಾ ಮಾಡೋದು ಅತಿಥೇಯನ ಕರ್ತವ್ಯ. ಹಾಗಂತ ನಮ್ಮ ಸಲಕರಣೆಗಳನ್ನೆಲ್ಲ ವಾಪಸ್ ಕಳಿಸಿದ್ರೆ ಅತಿಥಿಗಳಾದ ನಮ್ಮ ಗೌರವ ಏನು ಉಳಿಯುತ್ತೆ? ಯುದ್ಧ ಅಂದಮೇಲೆ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ. ಅಲ್ಲದೆ ಅವರು ರೂಢಿಸಿ ಇಟ್ಕೊಂಡಿರುವಂತಹ ಸರಕು ಮುಗಿದ್ರೂ ಮುಗಿಬಹುದು. ಹಾಗಾಗಿ ನಮ್ಮದು ಜೊತೆಗೆ ಬರ್ತಾ ಇರಲಿ ಅಂತ ಹೇಳ್ತಾರೆ. ಇದು ಮಹಾರಾಜನಿಗೆ ಒಪ್ಪಿಗೆ ಆಗತ್ತೆ. ಪಾರುಪತ್ಯಗಾರ ಇನ್ನೊಂದು ಮಾತು ಹೇಳ್ತಾನೆ. ಯೋಧರ ರಂಜನೆಗೆ ಅಂದ್ಬಿಟ್ಟೆ ಅವರೇ ಒಂದು 25 ಗಾಡಿ ದಾಸಿಯರನ್ನ ಕಳಿಸಿದರಂತೆ. ನಿಮ್ಮ ದಾಸಿಯರು ಬೇಡ, ಗಾಡಿ ಸಮೇತ ವಾಪಸ್ ಕಳಿಸಿ ಅಂತ ಇದ್ದಾರೆ ಅಂತ ಹೇಳಿದಾಗ ಮಹಾರಾಜ ಒಂದು ನಿಮಿಷ ಯೋಚನೆ ಮಾಡ್ತಾನೆ. ಆನಂತರ ಹೇಳ್ತಾನೆ, ಇವತ್ತಿನ ದಿವಸ ರಾತ್ರಿ ಹಸ್ತಿನಾಪುರದ ದಾಸಿಯರನ್ನ ನಮ್ಮ ಸೈನಿಕರಿಗೆಲ್ಲ ಹಂಚಿದ್ರೋ ಅಂತ ಕೇಳಿದಾಗ, ಅವರ ಊಟವನ್ನೇ ಅಲ್ವಾ ನಮ್ಮವರೆಲ್ಲ ಉಂಡದ್ದು ಅಂತ ಪಾರುಪತ್ಯಗಾರ ಹೇಳ್ತಾನೆ. ಮಹಾರಾಜ ಮಾತಾಡೋದಿಲ್ಲ. ಸ್ವಲ್ಪ ಹೊತ್ತು ತನ್ನೆಲ್ಲ ಯೋಚನೆ ಮಾಡ್ತಿದ್ದು ಹೇಳ್ತಾನೆ, ವಜ್ರ, ಅಜಯ, ನೀವಿಬ್ರು ಮದ್ರದ ಸುಂದರಿಯರನ್ನ ರಾತ್ರಿ ಕರ್ಕೊಂಡಿದ್ರೋ ಹಸ್ತಿನಾವತಿಯರನ್ನೋ ಅಂತ ಕೇಳಿದಾಗ ಅವ್ರು ಮಾತಾಡೋದಿಲ್ಲ. ಅಪ್ಪನಿಗೆ ಸಿಟ್ಟು ಬಂದಿದೆ ಅಂತ ಅವ್ರಿಗೆ ಅರ್ಥ ಆಗತ್ತೆ. ಆಗ ಅಪ್ಪನೇ ಹೇಳ್ತಾನೆ, ಮದ್ರದ ಹೆಂಗಸರು ಅಂದ್ರೆ ದೇಶದವರೆಲ್ಲ ಬಾಯಿ ಬಿಡ್ತಾರೆ, ನೀವು ಮಾತ್ರ ಅವ್ರು ಕಳಿಸಿದ ತಕ್ಷಣ ಒಪ್ಕೊಂಡ್ಬಿಟ್ರಾ? ಮಿತ್ರರೇ ಆಗಲಿ ಯಾವತ್ತು ಬೇರೆ ದೇಶದ ಹೆಂಗಸರನ್ನ ಅಷ್ಟು ಸುಲಭವಾಗಿ ಸ್ವೀಕರಿಸಬಾರ್ದು, ಅದು ಯುದ್ಧದ ಸಮಯದಲ್ಲಿ. ಇವತ್ತಿನಿಂದ ನಿಮ್ಮ ಹೆಂಗಸರು ನಮಗೆ ಬೇಡ ಅಂದ್ಬಿಟ್ಟು ನೀವು ಖಂಡಿತವಾಗಿ ಹೇಳಿ ಕಳಿಸ್ಬೇಕು ಅಂತ ಹೇಳ್ತಾನೆ. ಯಾರು ಮಾತಾಡೋದಿಲ್ಲ. ಅಪ್ಪ ಹೋಗಿ ತನ್ನ ಹಾಸಿಗೆ ಮೇಲೆ ಕೂತ್ಕೋತಾನೆ. ಅಜಯ ಹತ್ತಿರ ಬಂದು ನಮ್ರವಾಗಿ ಹೇಳ್ತಾನೆ, ಅಪ್ಪ, ಈ ಒಂದು ಆಕರ್ಷಣೆನೂ ಇಲ್ಲದೆ ಇದ್ರೆ ಯುದ್ಧಕ್ಕೆ ಬರೋ ಸೈನಿಕರಿಗೆ ಉತ್ಸಾಹ ಹೇಗೆ ಬರುತ್ತೆ? ನಮ್ಮಲ್ಲಿರೋ ದಾಸಿಯರ ಸಂಖ್ಯೆ ಕೂಡ ತುಂಬ ಕಮ್ಮಿ. ನಿನ್ನೆ ರಾತ್ರಿ ಕೂಡ ಕೆಲವರು ಸೈನಿಕರು ಜಗಳ ಆಡ್ತಿದ್ರಂತೆ. ಅಷ್ಟರಲ್ಲಿ ಹಸ್ತಿನಾವತಿಯ ಹೆಂಗಸರನ್ನು ಸೇರಿಸಿದ್ವಿ. ಅವರು ಇರಲಿ, ಎಷ್ಟಾದರೂ ಮಿತ್ರದಾಸಿಯರಲ್ವ ಅವರು. ನಮ್ಮ ಸೈನಿಕರು ಯುದ್ಧದಲ್ಲಿ ಪರಾಕ್ರಮವನ್ನು ಮೆರೆದು ಮದ್ರ ದೇಶಕ್ಕೆ ಕೀರ್ತಿ ತರಬೇಡ್ವೆ ಅಂತಂತಾರೆ. ಮಹಾರಾಜ ಏನು ಮಾತಾಡೋದಿಲ್ಲ. ಹೊರಡಕ್ಕೆ ಸಿದ್ಧ ಆಗಬೇಕು ಅಂತ ಹೇಳಿಬಿಟ್ಟು ಮಕ್ಕಳಿಬ್ರು ಹೊರಗಡೆ ಹೊರಡ್ತಾರೆ. ತೀರ್ಮಾನವನ್ನು ಅರ್ಥ ಮಾಡಿಕೊಂಡ ಪಾರುಪತ್ಯಗಾರ ತನ್ನ ಕೆಲಸಕ್ಕೆ ಹೋಗ್ತಾನೆ. ಬೆಳಗಿನ ಆಹಾರ ಆದಮೇಲೆ ಮತ್ತೆ ಪ್ರಯಾಣ ಪ್ರಾರಂಭ ಆಗತ್ತೆ. ಮುಂದೆ ಸರಬರಾಜಿನ ಗಾಡಿಗಳು, ಅನಂತರ ಕುದುರೆ ಏರಿದ ಸೈನಿಕರು, ಹಿಂದೆ ರಥದವರು ಇರ್ತಾರೆ. ಮಧ್ಯದಲ್ಲಿ ರಾಜರಥಗಳು, ಅದರ ಸುತ್ತ ಬೆಂಗಾವಲನವರು, ಅನಂತರ ಆನೆಗಳ ಸಾಲುಗಳು. ಹಸ್ತಿನಾವತಿಯ ಸರಬರಾಜಿನವರು ಮತ್ತು ದಾಸಿಯರು ಮೊದಲೇ ಹೊರಟಿರ್ತಾರೆ. ಅದು ಮುಂದಿನ ಶಿಬಿರವನ್ನು ಅಣಿಗೊಳಿಸೋಕ್ಕೋಸ್ಕರ. ದಾರಿಯಲ್ಲಿ ಶತದ್ರು, ಸರಸ್ವತಿ, ದೃಷದ್ವತಿ ಮತ್ತು ಯಮುನಾ ನದಿಗಳನ್ನು ದಾಟಬೇಕಾಗಿ ಬರುತ್ತೆ. ಇವಿಷ್ಟೇ ಅಲ್ಲದೆ ಜೊತೆಗೆ ಅವುಗಳನ್ನು ಸೇರ್ತಕ್ಕಂತಹ ಸಣ್ಣ ಹೊಳೆ ಹಳ್ಳಗಳು ಕೂಡ ಸಿಕ್ಕತ್ವೆ. ಅಲ್ಲೆಲ್ಲ ದುರ್ಯೋಧನ ನಾವೆಗಳನ್ನು ಸಿದ್ಧಪಡಿಸಿಟ್ಟಿರ್ತಾನೆ. ಒಂದೊಂದು ರಥವನ್ನು ತುಂಬಿಕೊಂಡು ಹಾಯೋ ನಾವೆಗಳಿಗೆ ಅಂಬಿಗರು ಹುಟ್ಟು ಹಾಕ್ತಾರೆ. ಮಾವುತರು ಆನೆಗಳ ಮೇಲೆ ಕೂತ್ಕೊಂಡೆ ಆ ನದಿ ಮತ್ತು ಹಳ್ಳಗಳನ್ನು ಹಾಯ್ತಾರೆ. ಸಣ್ಣ ಹಳ್ಳ ಹೊಳೆಗಳಿಗೆ ಬಿದಿರಿನ ಸೇತುವೆಯನ್ನು ಕಟ್ಟಿಸಿ ಸುಲಭಗೊಳಿಸಿರ್ತಾರೆ. ದಾರಿ ಉದ್ದಕ್ಕೂ ಮಾಡಿದ್ದ ಎಲ್ಲ ರೀತಿಯ ವ್ಯವಸ್ಥೆಯಿಂದ ತೀರಾ ಕೆಳಮಟ್ಟದ ಕಾಲಾಳಿಗೂ ಕೂಡ ತುಂಬ ತೃಪ್ತಿಯಾಗೋ ಹಾಗೆ ವ್ಯವಸ್ಥೆಯನ್ನು ದುರ್ಯೋಧನ ಮಾಡಿಸಿರ್ತಾನೆ. ಸುಮಾರು 14 ದಿನದ ಪ್ರಯಾಣದ ನಂತರ ಇವರೆಲ್ಲ ಹಸ್ತಿನಾವತಿಯನ್ನು ತಲುಪ್ತಾರೆ. ಊರು ಬರೋಕ್ಕೆ ಮೊದಲೇ ಒಂದು ದಿನ ದುರ್ಯೋಧನ ರಾಜಮರ್ಯಾದೆಯಿಂದ ಇವರನ್ನೆಲ್ಲ ಎದುರುಗೊಳ್ತಾನೆ. ಅಂದರೆ ಊರಿಗೆ ಅವರು ಬಂದು ತಲುಪಕ್ಕೆ ಮೊದಲೇ ಅವರನ್ನು ಎದುರುಗೊಳ್ತಾನೆ. ಶಲ್ಯರಾಜನಿಗೆ ನಮಸ್ಕರಿಸ್ತಾನೆ. ವಜ್ರ ಅಜಯರನ್ನು ಆಲಂಗಿಸ್ಕೊಳ್ತಾನೆ. ಗಾಂಧಾರರ ಹಾಗೆ ಅಗಲವಾದ ಮುಖ, ಆತ್ಮವಿಶ್ವಾಸದ ಉಬ್ಬಿದ ಎದೆ, ದೃಢಕಾಯ. ಹಸ್ತಿನಾವತಿಯ ಅರಸರಿಗೆ ತಕ್ಕ ಹಾಗೆ ಬಂಗಾರದ ರತ್ನಗಳ ಹಾರಗಳು, ಕಿರೀಟದ ಗಾಂಭೀರ್ಯ ಇವೆಲ್ಲನೂ ದುರ್ಯೋಧನನಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಬಳಲಿಕೆಗೆ ಉಪಚಾರವನ್ನು ಹೇಳಿ ದಾರಿಯಲ್ಲಿ ಭೋಜನ ಮತ್ತು ವಿಶ್ರಾಂತಿಗಳಲ್ಲಿ ಆಗಿರಬಹುದಾದ ನ್ಯೂನತೆಗಳಿಗೆ ಆತ ಕ್ಷಮೆ ಬೇಡ್ತಾನೆ. ವಜ್ರ ಅಜರು ಸಂತೃಪ್ತಿಯಿಂದ ಸ್ನಾನಕ್ಕೆ ಹೋಗ್ತಾರೆ. ದುರ್ಯೋಧನ ಶಲ್ಯನದಕ್ಕಿಂತ 4 ಬೆರಳಷ್ಟು ತಗ್ಗಾದ ಆಸನವನ್ನು ಹಾಕಿಸ್ಕೊಂಡು ಕೂತ್ಕೊಳ್ತಾನೆ. ಹೇಳ್ತಾನೆ, ಮಾವ, ನನ್ನ ತಮ್ಮ ಎಲ್ಲವನ್ನೂ ಹೇಳ್ದ. ದುರ್ಯೋಧನ ಲೋಭಿ, ಮತ್ತೊಬ್ಬರ ರಾಜ್ಯಕ್ಕೆ ಆಸೆ ಪಡೋನು, ಸಂಪಾದನೆಗಾಗಿಯೇ ಜೂಜಾಡೋನು, ಕ್ರೀಡೆಗಾಗಿ ಅಲ್ಲ
ಅಂತ ಹೇಳ್ಬಿಟ್ಟು ಅಪಪ್ರಚಾರ ನಡೆದಿದೆಯಂತೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀನು ಬಂದದ್ದು ನನ್ನ ಸೌಭಾಗ್ಯ. ನನ್ನನ್ನು ರಕ್ಷಿಸೋದು ನಿನ್ನ ಮನಃಪೂರ್ವಕವಾದ ಆಶೀರ್ವಾದ, ಬರೀ ಸೈನ್ಯ ಅಲ್ಲ. ನೀನು ಯಾವಾಗಲೂ ಧರ್ಮದ ಪರ ಅನ್ನೋದು ಇಡೀ ಆರ್ಯಾವರ್ತಕ್ಕೆ ಗೊತ್ತಿದೆ. ನೀನು ನನ್ನ ಕಡೆ ಬಂದಿದ್ರಿಂದಲಾದ್ರೂ ವಿರೋಧಿಗಳ ಕಡೆ ಸೇರಕ್ಕೆ ಅಂತ ಹೊರಟಿರೋ ಅಲ್ಪಸಂಖ್ಯಾತ ರಾಜರುಗಳು ದುರ್ಯೋಧನನ ಬಗೆಗೆ ಮತ್ತು ಅವನ ಧರ್ಮದ ಬಗೆಗೆ ಇರೋ ತಮ್ಮ ಅನುಮಾನವನ್ನು ಬಗೆಹರಿಸ್ಕೊಳ್ತಾರೆ ಅಂತ ಹೇಳ್ತಾನೆ. ಶಲ್ಯ ಅವನ ಮಾತನ್ನು ಸುಮ್ಮನೆ ಕೇಳ್ತಾ ಇರ್ತಾನೆ. ದುರ್ಯೋಧನ ಮುಂದುವರಿಸ್ತಾನೆ. ಮಾವ, ಬಹಳ ಮುಖ್ಯವಾದ ವಿಷಯ ಅಂದರೆ ನಿನ್ನನ್ನು ಕೇಳದೆ ತೀರ್ಮಾನಿಸಬಾರ್ದು ಅಂತ ಕಾಯ್ತಾ ಇದ್ದೆ. ಈಗಲೇ ಹೇಳೋಣ ಅಂದ್ಕೊಂಡೆ, ಆದರೆ ನಿನಗೆ ಆಯಾಸ ಆಗಿದೆ ಅಂತಾನೆ. ಏನಿಲ್ಲ, ಹೇಳು ಅಂತ ಶಲ್ಯ ಹೇಳಿದಾಗ, ನಮ್ಮ ಕಡೆ ಯಾವ ರಾಜರು ಬಂದಿದ್ದಾರೆ ಅಂತ ನಿನಗೀಗಾಗಲೇ ತಿಳಿದಿರಬಹುದು. ಎಲ್ಲರೂ ದೊಡ್ಡ ದೊಡ್ಡ ಸೇನಾನಿಗಳು. ಮಹಾಸೇನಾನಿಯ ಪಟ್ಟ ಯಾರಿಗೆ ಕಟ್ಟಬೇಕು ಅಂತ ಚರ್ಚೆ ಆಗ್ತಿದೆ. ನಾನು ಯಾವತ್ತೂ ಹಿರಿಯರನ್ನು ವಯೋವೃದ್ಧವರನ್ನು ಗೌರವಿಸ್ತಕ್ಕಂತಹ ಮನುಷ್ಯ. ಅದು ಆರ್ಯ ಧರ್ಮನೇ, ನಿಮಗೆ ಗೊತ್ತಲ್ವಾ? ರಾಜರುಗಳಲ್ಲಿ ನೀನೇ ಹಿರಿಯ, ನೀನೇ ಮಹಾಸೇನಾನಿಯಾಗಿ ಈ ಯುದ್ಧದ ಯಶಸ್ಸು ನಿನಗೆ ಸಲ್ಲಬೇಕು. ಮದ್ರ ದೇಶದವರ ಪರಾಕ್ರಮ ಎಂದಿನಂತೆ ಕ್ಷತ್ರಿಯ ಲೋಕದಲ್ಲಿ ಮೆರಿಬೇಕು ಅಂತ ನನಗೆ ಆಸೆ. ನೀನು ಒಪ್ಪದಿದ್ರೆ ಪಿತಾಮಹ ಭೀಷ್ಮರನ್ನು ಮಾಡಬೇಕು ಅಂತ ಕೆಲವರು ಸೂಚನೆ ಮಾಡಿದ್ರು. ಅಷ್ಟು ವೃದ್ಧರಾದ ಪಿತಾಮಹರು ಪದದಲ್ಲಿ ನಿಂತರೂ ಕೂಡ ಕದನ ನಡೆಸ್ಕೊಡ್ಬೇಕಾಗಿರೋರು ನೀನೇನೆ. ನಿನ್ನ ಅಭಿಪ್ರಾಯ ತಿಳಿದು ನಾನು ಇತರರನ್ನು ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಆಗ ಮದ್ರರಾಜ ಶಲ್ಯ ತಕ್ಷಣ ಹೇಳ್ತಾನೆ, ಭೀಷ್ಮರೇ ಆಗಬೇಕು, ಪಿತಾಮಹರೇ ಆಗಬೇಕು ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತು ಇಬ್ಬರು ಮೌನವಾಗಿ ಕೂತಿರ್ತಾರೆ. ಆನಂತರ ಮಾವ ಕೇಳ್ತಾನೆ, ನಾಳೆ ನಾವು ಹಸ್ತಿನಾವತಿ ತಲುಪ್ತೀವಿ, ಯುದ್ಧ ಆಗೋದೆಲ್ಲಿ, ಯಾವತ್ತಿನಿಂದ ಅಂತ ಕೇಳಿದಾಗ, ಯಾವತ್ತು ಅನ್ನೋದನ್ನು ಕೊಳ್ಳೆ ಹೊಡಿಲಿಕ್ಕೆ ಬರೋ ಕಳ್ಳರ ತನ ನಿಶ್ಚಯ ಮಾಡೋದು. ಯುದ್ಧ ನನಗಂತೂ ಬೇಡ. ಎಲ್ಲಿ ಅಂತ ಕೇಳಿದೆ ಅಲ್ವಾ ನೀನು? ಪಾಂಡವರಿಗೆ ನಿಜವಾಗ್ಲೂ ಸೈನ್ಯ ಸಹಾಯ ಮಾಡೋರು ಪಾಂಚಾಲರು. ಅಂದರೆ 5 ಜನರು ಹಂಚಿಕೊಳ್ಳೋಕ್ಕೆ ಅಂತ ಮಗಳನ್ನು ಕೊಟ್ಟನಲ್ಲ ದ್ರುಪದ, ಅವನ ಜಾಗದಲ್ಲಿ ಅವನಿಗೆ ಹಸ್ತಿನಾವತಿಯನ್ನು ಮತ್ತು ಪಿತಾಮಹ ಭೀಷ್ಮರನ್ನು ನಾಶ ಮಾಡುವಂತಹ ಬಯಕೆ ಇದೆ. ಅದಕ್ಕೇನೆ ಅವನು ಅಳಿಯಂದ್ರನ್ನ ಯುದ್ಧಕ್ಕೆ ಪ್ರಚೋದಿಸಿದ್ದಾನೆ. ಕಾರಣ ನಿನಗೆ ಗೊತ್ತೇ ಇದೆಯಲ್ಲ ಮಾವ, ನಮ್ಮೆಲ್ಲರಿಗೂ ಗುರುಗಳಾದಂತಹ ದ್ರೋಣಾಚಾರ್ಯರು ದ್ರುಪದನಿಗೆ ಸಹಪಾಠಿಯಾಗಿದ್ದರಂತೆ, ಬಡ ಬ್ರಾಹ್ಮಣ. ಅನಂತರ ದ್ರುಪದ ರಾಜ ಆದಮೇಲೆ ಇವರು ಅವನ ಆಶ್ರಯ ಬೇಡಿ ಹೋದ್ರಂತೆ. ಆ ಗರ್ವಿ ಇವರನ್ನ ತಿರಸ್ಕಾರದಿಂದ ಕಂಡು ಅವಮಾನ ಮಾಡದ್ನಂತೆ. ನೀನೇ ಹೇಳ್ಮವ, ವಿದ್ವಾಂಸರಿಗೆ ಬೆಲೆ ಕೊಡದೇ ಇರುವಂತಹ ರಾಜ ಯಾವ ನರಕಕ್ಕೆ ಹೋಗೋದಿಲ್ಲ. ಹಾಗೇನೆ ವೇದ ಹೋಮಗಳಿಗೆ ನ್ಯೂನ ಮಾಡಿದವನು ಬದುಕೋಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು, ಅಂದಹಾಗೆ ಪ್ರಯಾಣದಲ್ಲಿ ನಿಮ್ಮ ದೈನಿಕ ಹೋಮಕ್ಕೆ ಏನಾದರೂ ತೊಂದರೆ ಆಯ್ತಮ್ಮವ ಅಂತ ವಿನಯವಾಗಿ ಕೇಳ್ತಾನೆ. ಇಲ್ಲ ಇಲ್ಲ, ನಿನ್ನವರು ಸಮೃದ್ಧ ತುಪ್ಪದ ವ್ಯವಸ್ಥೆಯನ್ನು ಮಾಡಿದ್ರು. ನನ್ನ ಪುರೋಹಿತ ಜೋಪಾನವಾಗಿ ಅಗ್ನಿಯನ್ನ ಸಂಗಡವೇ ತರ್ತಾ ಇದ್ದ ಅಂತ ಶಲ್ಯ ಹೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ಸೊಕ್ಕಿನ ಕ್ಷತ್ರಿಯ ಆ ದ್ರುಪದ ದ್ರೋಣರನ್ನ ಅವಮಾನ ಮಾಡ್ದ. ಪಿತಾಮಹ ಭೀಷ್ಮರು ಯಾವತ್ತು ಧರ್ಮಕ್ಕೆ ಪರವಾಗಿದ್ದವರು. ಆಶ್ರಯ ಹುಡುಕಿಕೊಂಡು ದ್ರೋಣರು ಹಸ್ತಿನಾವತಿಗೆ ಬಂದರು. ಆಗ ನಾವೆಲ್ಲ ಹುಡುಗರು. ಈಗ 40 ವರ್ಷದ ಹಿಂದಿಂದಿದೆಲ್ಲ ಮಾತು. ದ್ರೋಣರಿಗೆ ಆಶ್ರಯವಿತ್ತ ಭೀಷ್ಮರು ಉಳಿಸಿ ಬೆಳೆಸಿದ ಹಸ್ತಿನಾವತಿ, ಇದನ್ನೆಲ್ಲ ನಾಶ ಮಾಡಬೇಕು ಅನ್ನೋದು ಆ ದ್ರುಪದನ ಹಂಚಿಕೆ. ಮನೆ ಒಡೆದ್ರೆ ನಾಶ ಮಾಡೋದು ಸುಲಭನೇ ಅಲ್ವಾ? ಹಾಗಾಗಿ ಅವನೇನು ಮಾಡ್ದ, ಈ 5 ಜನಕ್ಕೆ ಹೆಣ್ಣನ್ನು ಕೊಟ್ಟ, ತನ್ನ ಕಡೆ ಮಾಡಿಕೊಂಡ. ಈಗ ಅವ್ರ ಹೆಸರಲ್ಲಿ ಹಸ್ತಿನಾವತಿಗೆ ದಾಳಿ ಇಡಕ್ಕೆ ಹೊರಟಿದ್ದಾನೆ. ಕಾಂಪಿಲ್ಯ ಇಲ್ಲೇ ಕೆಳಗಡೆ ದಕ್ಷಿಣದಲ್ಲಿದೆ, ಅಲ್ಲಿಂದ ದಾಳಿ ಶುರು ಆಗತ್ತೆ. ನಾವು ಹಸ್ತಿನಾವತಿಯ ದಡದಲ್ಲಿರುವ ಗಂಗೆ ಆಚೆ ಕಡೆ ನಿಂತು ಕಾಯಬೇಕು, ಅಥವಾ ಅವರು ರಾತ್ರಿ ವೇಳೆ ನದಿಯಲ್ಲಿ ದೋಣಿಗಳ ಮೇಲೆ ಬಂದರೂ ಬರಬಹುದು. ನದಿಯ ಪಾತ್ರದಲ್ಲೇ ಒಂದು ಪಯಣ ಕೆಳಗೆ ಹೋಗಿ ಕಾಯೋದು ಅಂತ ನಮ್ಮಲ್ಲಿ ಕೆಲವರು ಯೋಜನೆ ಮಾಡಿದ್ದೀವಿ ಅಂತ ಹೇಳ್ತಾನೆ. ದ್ರುಪದನ ಮೇಲೆ ಶಲ್ಯನಿಗೆ ಸಿಟ್ಟು ಬರುತ್ತೆ. ಪಾಂಡವರ ಪರ ಅಂತ ಹೇಳ್ಕೊಂಡು ತಮ್ಮಲ್ಲಿಗೆ ಬಂದಿದ್ದವನು ಇದೇ ಪಾಂಚಾಲ ದ್ರುಪದನ ಪುರೋಹಿತ. ಪಾಂಡವರು ಯಾರೂ ಅಲ್ಲ, ವಾಸ್ತವವಾಗಿ ಇದು ಕುರು ಮತ್ತು ಪಾಂಚಾಲರ ಯುದ್ಧ, ಕೌರವ ಪಾಂಡವರು ಅಲ್ಲ ಅಂತ ಅನ್ಸಕ್ಕೆ ಶಲ್ಯನಿಗೆ ಶುರುವಾಗುತ್ತೆ. ತನ್ನಿಂದ ಎಂತಹ ತಪ್ಪಾಗ್ಬಿಡ್ತಿತ್ತಲ್ಲ
ಅಂತ ಒಮ್ಮೆ ಅವನು ನಿಟ್ಟಿಸಿರು ಬಿಡ್ತಾನೆ. ಅವನ ಮನಸ್ಸಿನ ಆಳವನ್ನು ಭೀಷ್ಮರೇ ತುಂಬಿಕೊಂಡಿರ್ತಾರೆ. ಅವರು ಬರೀ ಕುರು ಪಿತಾಮಹರ ಅಲ್ಲ, ಇಂದಿನ ಆರ್ಯ ಜಗತ್ತಿನಲ್ಲಿ ಅಷ್ಟು ಹಿರಿಯ ಕ್ಷತ್ರಿಯರು ಯಾರೂ ಇಲ್ಲ. ಎಲ್ಲರೂ ಇರೋರೆಲ್ಲರೂ ಸಾಧಾರಣ ಕ್ಷತ್ರಿಯರು. ಆತ ನೋಡಿದ್ರೆ ಪ್ರಚಂಡ ಪರಾಕ್ರಮಿ, ತ್ಯಾಗನೇ ಮೂರ್ತಿ ಭವಿಸಿರುವಂತಹ ಬ್ರಹ್ಮಚಾರಿ ಆತ. ಇಲ್ಲಿ ಸೇರಿರೋ ಯೋಧರಲ್ಲಿ ಅವರನ್ನು ಬಿಟ್ಟರೆ ನಾನೇ ವಯಸ್ಸಿನಲ್ಲಿ ಹಿರಿಯ. ಮಹಾಸೇನಾನಿ ಆಗುವಂಥ ದುರ್ಯೋಧನ ನನ್ನನ್ನೇನೋ ಕೇಳ್ದ. ಭೀಷ್ಮರು ಪೀಠದಲ್ಲಿ ನಿಂತ್ಕೊಂಡ್ಲಿ, ಅವರಿರುವಾಗ ನಾನಲ್ಲ ಅಂತ ಶಲ್ಯ ಅಂದ್ಕೊಳ್ಬೇಕಾದ್ರೇ ಅವ್ರನ್ನ ಬೇಗ ಕಾಣಬೇಕು ಅನ್ನೋ ಬಯಕೆ ಆಗತ್ತೆ. ತಮ್ಮನ ಮಗನಿಗೆ ಹೆಣ್ಣು ಕೊಡೋಕ್ಕೆ ಬೀಗೋರು ಆಗೋ ಆಸೆಯಿಂದ ಬಂದರು. ಕುರುಕುಲ ಅಂದರೆ ಔದಾರ್ಯದ ಕುಲ. ಈಗ ದುರ್ಯೋಧನ ದಾರಿ ಉದ್ದಕ್ಕೂ ಎಂತಹ ಸತ್ಕಾರ ಮಾಡಿದ್ನಲ್ವಾ. ಭೀಷ್ಮರು ಅಷ್ಟೇ, ಹೆಣ್ಣು ಕೇಳಕ್ಕೆ ಬರಬೇಕಾದ್ರೆ ತಂದಿದ್ದ ಉಡುಗೊರೆಗಳೇನು? ನಾವು ನಮ್ಮ ಪದ್ಧತಿಯಂತೆ ಕನ್ಯಾಶುಲ್ಕ ಅಂತ ಅಂದಿದ್ವಿ ಅಷ್ಟೇ. ಶಲ್ಯರಾಜ ಆಸನವನ್ನು ಬದಲಿಸಿ ದಿಂಬುವರೆಗೆ ಕೂತ್ಕೊಂತಾನೆ. ಕುರುಛತ್ರಾಧಿಪತಿ ದುರ್ಯೋಧನ ತನಗಿಂತ 4 ಅಂಗುಲ ಕೆಳಗಿನ ಆಸನದಲ್ಲಿ ಕೂತಿದ್ದಾನೆ. ಅದು ಪಾದ ಸೇವಕಂತರ. ಮದ್ರರಾಜನಿಗೆ ಇದ್ದಕ್ಕಿದ್ದ ಹಾಗೆ ಆರ್ಯ ವ್ಯವಹಾರದ ಮೇಲೆ ಹೆಮ್ಮೆ ಅನಿಸುತ್ತೆ. ಈ ಧರ್ಮವನ್ನು ಕಾಪಾಡಬೇಕು ಅನ್ನೋ ಸಂಕಲ್ಪನೂ ಕೂಡ ಆತನ ಮನಸ್ಸಿನಲ್ಲಿ ಹುಟ್ಕೊಳ್ಳುತ್ತೆ. ಪಾಂಡವರು ಈಗ ಉಪಪ್ಲಾವ್ಯ ಪಟ್ಟಣದಲ್ಲಿ ಇದ್ದಾರೆ ಅಲ್ವಾ, ಯುದ್ಧ ಸಿದ್ಧತೆ ಮಾಡ್ಕೊಳ್ತಾ. ಅಂದರೆ ದಾಳಿ ಕಾಂಪಿಲ್ಯದಿಂದ ಬರುತ್ತೆ ಅಂತ ನೀನು ಅಂದಾಜು ಮಾಡಿದ್ಯಾ ಅಲ್ವಾ ಅಂತ ಶಲ್ಯ ದುರ್ಯೋಧನನನ್ನು ಕೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ನಮ್ಮಲ್ಲಿ ಈ ಭ್ರಮೆ ಹುಟ್ಟಿಸೋಕ್ಕೆ ಅವರು ಉಪಪ್ಲಾವ್ಯದಲ್ಲಿದ್ದಾರೆ. ಉಪಪ್ಲಾವ್ಯಕ್ಕೂ ಕಾಂಡವ ಪ್ರಸ್ಥಕ್ಕೂ ಹತ್ರ ಅಂತ ಆತ ಹೇಳ್ತಾನೆ. ಕಾಂಡವ ಪ್ರಸ್ಥ ಅಂದರೆ ಯಾವುದು ಅಂತ ಶಲ್ಯ ಕೇಳ್ತಾನೆ. ಇಂದ್ರಪ್ರಸ್ಥ ಅಂತ ಅವ್ರು ಆಮೇಲೆ ಕರ್ಕೊಂಡ್ಲಿಲ್ವ ಜಂಬಕ್ಕೆ, ಮೂಲ ಹೆಸರು ಕಾಂಡವ ಪ್ರಸ್ಥಾನೇ. ಅಂದರೆ ನಾವು ಅವರಿಗೆ ದಾನವಾಗಿ ಕೊಟ್ಟಾಗ ಅದರ ಹೆಸರು ಕಾಂಡವ ಪ್ರಸ್ಥ ಅಂತ ಇತ್ತು. ಜೂಜಲ್ಲಿ ಸೋತು ನಮ್ಮ ನಗರವನ್ನು ನಾವು ಈಗ ಯುದ್ಧ ಮಾಡಿ ಗೆಲ್ತೀವಿ, ನಮಗೆ ಹಸ್ತಿನಾವತಿಯ ಆಸೆ ಇಲ್ಲ ಅಂತ ಎಲ್ಲ ರಾಜ್ಯರಲ್ಲೂ ಪ್ರಚಾರ ಮಾಡಿ ಭ್ರಾಂತಿ ಹುಟ್ಟಿಸಿ ನನ್ನ ಬೆಂಬಲಿಗರಲ್ಲಿ ಒಡಕು ಹುಟ್ಟಿಸೋದು ಅವರದ್ದು ಒಂದು ತಂತ್ರ. ವಾಸ್ತವವಾಗಿ ಅವ್ರ ಹೆಸರಲ್ಲಿ ಯುದ್ಧ ಮಾಡ್ತಾ ಇರೋದು ಪಾಂಚಾಲರೇ. ಅಂದಹಾಗೆ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಆ ದೃಪದನ ಮಗ ದೃಷ್ಟದುಮ್ಯ ಅಂತ ಒಬ್ಬ ಇದ್ದಾನೆ. ಅವನು ಈ 5 ಹೆಂಡತಿಯ ಅಣ್ಣ. ಅವನು ಪಾಂಡವರ ಕಡೆಯ ಮಹಾಸೇನಾನಿ. ಅವನು ಯಾಕಾದ? ಪಾಂಡವರಲ್ಲೇ ಒಬ್ಬನನ್ನ ಇವ್ರು ಯಾಕೆ ಮಾಡಲಿಲ್ಲ ಅಂದರೆ, ಯುದ್ಧ ಮಾಡೋರು ದೃಪದನ ಸೈನಿಕರು ತಾನೆ. ಇವ್ರ ಹತ್ರ ಸೈನಿಕರು ಎಲ್ಲಿ ಬರಬೇಕು? ನಮಗೆಲ್ಲ ಆ ಭ್ರಮೆ ಹುಟ್ಟಿಸಿ ಈ ಕಡೆ ಕಾಂಪಲ್ಯದಿಂದ ದಾಳಿ ಮಾಡಿ ಹಸ್ತಿನಾವತಿಯನ್ನು ನಾಶಗೊಳಿಸಬೇಕು ಅನ್ನೋದು ಇವರ ಹಂಚಿಕೆ. ಆರ್ಯ ಸಂಸ್ಕೃತಿಯನ್ನು ಮುಗಿಸಿದ್ದಲ್ಲದೆ ಈ ಅನಾರ್ಯರಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ದುರ್ಯೋಧನ ಹೇಳ್ತಾನೆ. ಈ ಕೊನೆ ಮಾತು ಶಲ್ಯನಿಗೆ ಅರ್ಥ ಆಗೋದಿಲ್ಲ. ಆರ್ಯ ಅನಾರ್ಯ ಅಂದರೆ ದೃಪದ ಆರ್ಯ ಅಲ್ವಾ ಅಂತ ಕೇಳ್ತಾನೆ. ಮಾವ, ನೀವು ಹಿಂದಿನ ಕಾಲದವರು, ಧರ್ಮಿಷ್ಠರು, ಕುಟಿಲರ ಅಂತರಂಗ ಬೇಗ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಅಂತ ದುರ್ಯೋಧನ ವಿಷಾದದ ನಗೆಯನ್ನು ನಗ್ತಾನೆ. ಆನಂತರ ನಿಧಾನವಾಗಿ ಹೇಳ್ತಾನೆ, ಪಾಂಚಾಲ ರಾಜ್ಯದ ಅರ್ಧ ಭಾಗ ಜನರು ಕಾಡುವಾಸಿಗಳು, ಅನಾರ್ಯರವರೆಲ್ಲರೂ. ಅವರೆಲ್ಲೆಲ್ಲ ಒಬ್ಬ ಹೆಂಡತಿಯನ್ನು ಅಣ್ಣ ತಮ್ಮಂದರು ಹಂಚ್ಕೊಳ್ಳೋದೆ ಪದ್ಧತಿ ಇದೆ. ಹಾಗಾಗೇನೆ ಈ ದೃಪದ ಕೂಡ ತನ್ನ ಮಗಳಿಗೆ ಇಂಥ ಮದುವೆ ಮಾಡಿದ್ದು. ಹಾಗಾಗಿ ಅವನು ಅನಾರ್ಯನೇ ಆಗಿರೋದಕ್ಕೆ ಇದೊಂದು ಗುರುತು ಸಾಲದೆ. ಅವನ ಸೈನ್ಯದಲ್ಲಿ ಅರ್ಧ ಭಾಗದಷ್ಟು ಅನಾರ್ಯರಿದ್ದಾರೆ. ಅವರ ಹಂಚಿಕೆ ಬೇರೆ ಇದೆ. ಅದೇನು ಅಂದರೆ ದೃಪದನಿಗೆ ಸಹಾಯಕರಾಗಿ ಯುದ್ಧ ಮಾಡೋದು, ಶುದ್ಧ ಆರ್ಯ ಸಂಸ್ಕೃತಿಯ ನೆಲೆಯಾದ ಈ ಹಸ್ತಿನಾವತಿಯನ್ನು ನಾಶ ಮಾಡೋದು. ಇಷ್ಟು ಜನ ಆರ್ಯ ರಾಜರು ಬಂದು ನಮಗೆ ಯಾಕೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ನಿನಗೀಗ ಅರ್ಥ ಆಯ್ತಾ ಮಾವ? ಪಾಂಡವರ ಸಹಾಯಕರೆಲ್ಲರೂ ಅನಾರ್ಯರು ಅಥವಾ ಅರೆ ಆರ್ಯರು. ನಮಗೆ ಸಿಕ್ಕಿರೋದೆಲ್ಲ ಆರ್ಯರ ಸಹಾಯ ಅಂತ ಹೇಳ್ತಾನೆ. ಶಲ್ಯನಿಗೆ ಹೊಸ ವ್ಯವಹಾರವನ್ನು ಕಂಡಂತಾಗತ್ತೆ. ಆರ್ಯಾವರ್ತದಲ್ಲಿ ನಡೆಯೋ ಒಳಸಂಗತಿಗಳು ಎಲ್ಲವೋ ತನಗೆ ಗೊತ್ತಿಲ್ಲ ಅನ್ನೋದವನೀಗ ಅರ್ಥ ಮಾಡ್ಕೊಳ್ತಾನೆ. ರಾಜಕಾರಣದ ಮರ್ಮವನ್ನು ತನಗಿಂತ ರುಕ್ಮರಥಂಗೆ ಚೆನ್ನಾಗಿ ಗೊತ್ತಿತ್ತು. ತಾನು ಆಡಳಿತ ನಡೆಸ್ತಿದ್ದಾಗ ಹೆಸರಿಗೆ ಮಾತ್ರ ಗೂಢಚರರು ಅಂತ ಇದ್ರು. ಆದರೆ ರುಕ್ಮರಥ ಅಂದರೆ ತನ್ನ ಮಗ ಗೂಢಚಾರರ ದಳವನ್ನು ಬಲಪಡಿಸಿದ್ದಾನೆ. ಅವರು ಈಗ ಮಂತ್ರಿಗೆ ವರದಿ ಮಾಡೋ ಹಾಗಿಲ್ಲ. ನೇರವಾಗಿ ಮೊದಲು ರಾಜನಿಗೆ ತಿಳಿಸ್ಬೇಕು. ಇನ್ನು ತನ್ನಂಥ ಮುದುಕರ ಆಡಳಿತ ಕಾಲ ಮುಗಿಯಿತು ಅಂತ ಶಲ್ಯ ನಿಟ್ಟುಸಿರು ಬಿಡ್ತಾನೆ. ಅದರಿಂದಾಗಿ ಹೆಚ್ಚು ಖೇದ ಅಂತೇನು ಅನಿಸೋದಿಲ್ಲ ಅವನಿಗೆ. ತನ್ನ ಕುಟೀರದ ಕಿಟಕಿಯ ಕಡೆ ಅವನ ದೃಷ್ಟಿ ಹರಿಯುತ್ತೆ. ಎಲ್ಲೆಲ್ಲೂ
ಆಳು 2 ಆಳು ಎತ್ತರಕ್ಕೆ ಬೆಳೆದಿದ್ದಂತಹ ಹುಲುಸಾದ ದರ್ಬೆ ಇರುತ್ತೆ. ಅದರ ಮಧ್ಯೆ ಹಾದು ಹೋಗೋದಷ್ಟು ಸುಲಭ ಏನಲ್ಲ. ಮೈ ಮುಖಗಳನ್ನ ಅಲುಗಿನಂತೆ ಕುಯ್ದು ಹಾಕುವಂತಹ ಹರಿತವಾದ ದರ್ಬೆಯ ಎಸಳುಗಳಿರುತ್ತೆ. ಪ್ರಯಾಣದಲ್ಲಿ ತಾನು ಗಮನಿಸೇ ಇರಲಿಲ್ಲ ಅಲ್ವಾ. ಮದ್ರದೇಶಕ್ಕಿಂತ ಕುರುಗಳ ನಾಡಿನಲ್ಲಿ ದರ್ಬೆಯ ಬಾಹುಲ್ಯ ಹೆಚ್ಚು. ಎಲ್ಲಿಂದ ಹೆಚ್ಚಾಗುತ್ತಿದ್ದು? ಸರಸ್ವತಿ ನದಿಯಿಂದ ಆಚೆಗ. ಅಂದ್ರೆ ಇದು ಪವಿತ್ರವಾದ ನಾಡು ಅನ್ಸುತ್ತೆ. ಇಷ್ಟೊಂದು ಹೊಲಸಾಗಿ ಮುಂಜ ಬೆಳೆಯೋಣ ಅಂದ್ರೇನು? ಮುಂಜ ಅಂದ್ರೆ ದರ್ಬೆ. ಒಮ್ಮೆ ಕೈ ಕಾಲುಗಳನ್ನ ನೀಟಿ 3 ನಟಿಕೆ ತೆಗೆದು ನೋವು ಹರಿಸ್ಕೊಳ್ಬೇಕಾದ್ರೆ ನಮ್ಮ ರಾಜ್ಯದ ಉತ್ತರಕ್ಕಂತೂ ನಾಗರ ಕಾಟ ಇದೆ. ನನ್ನ ಪ್ರಾಯ ಎಲ್ಲ ಅವರನ್ನು ಅಡಗಿಸೋದ್ರಲ್ಲೇ ಕಳೀತು. ಈಗ ಗಂಡು ಮಕ್ಕಳು ಜೋರಾಗಿಲ್ದಿದ್ರೆ ರಾತ್ರಿ ಹೊತ್ತು ಕಾಯ್ದು ದಾಳಿ ಮಾಡೋದೇ ಬಿಡೋರಲ್ಲ. ಊರಲ್ಲಿರುವ ಸೈನ್ಯ ಸಾಕಾಗತ್ತಾ ಅಂತ ಶಲ್ಯಂಗ್ ಅನ್ಸುತ್ತೆ. ಜೊತೆಗೇನೆ ರುಕ್ಮರಥ ಇರುವಾಗ ಆ ಚಿಂತೆ ಬೇಡ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾನೆ. ಈ ಪವಿತ್ರ ಕುರುನಾಡನ್ನ ಕಾಡು ಜನರು ನಾಶ ಮಾಡ್ತಾರೆ. ಮಹಾ ಸಿಟ್ಟು ಬರುತ್ತೆ ಅವನಿಗೆ. ದುರ್ಯೋಧನ ಆರ್ಯರಲ್ಲಿ ಅರ್ಧ ಭಾಗವಾರಾದ್ರೂ ಗಂಡಸರಿದ್ದಾರೆ, ಉಳಿದರ್ಧ ಭಾಗ ಹೆಂಗಸರು ಅಂತ ತನಗೆ ತಾನೇ ಹೇಳ್ಕೊಳ್ತಾನೆ. ದುರ್ಯೋಧನನ್ಗೆ ಇವನ್ ಮಾತು ಅರ್ಥ ಆಗೋದಿಲ್ಲ. ಇವನ್ ಮುಖ ನೋಡ್ತಾ ಇರ್ಬೇಕಾದ್ರೆ ಶಲ್ಯರಾಜ ಕೈ ಚಪ್ಪಾಳೆ ತಟ್ತಾನೆ. ಬಾಗಿಲು ಕಾಯ್ತಿದ್ದಂತಹ ಆಳು ನೀಪ ಒಳಗೆ ಬರ್ತಾನೆ. ವಜ್ರ ಮತ್ತು ಅಜರೇರ್ನ ಕರ್ಕೊಂಬ ಅಂತ ಹೇಳ್ತಾನೆ. ಅವರು ಸ್ನಾನ ಮಾಡ್ತಾ ಇರ್ತಾರೆ. ಬೇಗ ಅದನ್ನು ಮುಗಿಸಿ ಬರ್ತಾರೆ. ಈ ಯುದ್ಧದಲ್ಲಿ ಆರ್ಯರ ಹಸ್ತಿನಾವತಿಯನ್ನ ಹಾಳು ಮಾಡೋಕ್ಕೆ ಅನಾರ್ಯರು ಅಥವಾ ಅರೆ ಆರ್ಯರನ್ನ ಕಟ್ಟಿಕೊಂಡು ಪಾಂಚಾಲರು ಹೇಗೆ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿವರಿಸಿ ಹೇಳ್ತಾನೆ. ತಮ್ಮ ಜೀವ ಇರೋವರೆಗೂ ಕುರುನಾಡಿನ ರಕ್ಷಣೆಗೆ ಹೋರಾಡ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳಿಬ್ಬರಿಂದಲೂ ಕೂಡ ಭಾಷೆ ತಗೊಳ್ತಾನೆ. ಹಾಗೇನೆ ಸೈನ್ಯದ ರಥಿಕರು ಮತ್ತು ಕಾಲಾಳು ದಳದ ಮುಖ್ಯಸ್ಥರನ್ನು ಕರೆಸ್ತಾನೆ. ಯುದ್ಧದ ಒಳ ಸಂಗತಿಯನ್ನು ವಿವರಿಸಿ ಅವರಿಂದಲೂ ಆಣೆ ಮಾಡಿಸ್ತಾನೆ. ದುರ್ಯೋಧನ ಮಾವನಿಗೆ ನಮಸ್ಕರಿಸ್ತಾನೆ. ಉಳಿದವರನ್ನ ಅಭಿವಾದಿಸಿ ನಾಳೆ ಹಸ್ತಿನಾವತಿಯ ದ್ವಾರದಲ್ಲಿ ಅವ್ರನ್ನೆಲ್ಲ ಮತ್ತೆ ಸ್ವಾಗತಿಸ್ತೀನಿ ಅಂತ ಹೇಳಿಬಿಟ್ಟು ರಥದ ಬೆಂಗಾರವಿಲ್ಲವರ ಜೊತೆಗೆ ಹಿಂತಿರುಗ್ತಾನೆ. ಮರುದಿನ ಆಗತ್ತೆ. ಹಸ್ತಿನಾವತಿಯನ್ನ ನೋಡೋ ಕುತೂಹಲ ಎಲ್ಲರಿಗೂ ಇರುತ್ತೆ. ಅವರು ಕೇಳಿದ್ದ ಪಟ್ಟಣಗಳಲ್ಲೆಲ್ಲ ಅತ್ಯಂತ ಹಳೆದು, ಎಷ್ಟು ವರ್ಷ ಹಳೆದೋ ಗೊತ್ತಿಲ್ಲ, ಅಷ್ಟು ಹಳೆದು. ಎಂತೆಂತಹ ಚಕ್ರವರ್ತಿಗಳು ಇಲ್ಲಿ ಆಳಿದಾರಲ್ಲ. 40 ತಲೆ ಹಿಂದೆ ಕಟ್ಟಿಸಿದ್ದ ನಗರ ಅಂತೆ ಇದು. ದೋಣಿಗಳಲ್ಲಿ ನಗರದ ಉತ್ತರ ಭಾಗದಲ್ಲಿ ಗಂಗೆಯನ್ನು ದಾಟಿಸಿ ಸೈನಿಕರನ್ನೆಲ್ಲ ನದಿ ಆಚೆ ಬಿಡಾರ ಮಾಡಿಸ್ತಾರೆ. ಶಲ್ಯ, ವಜ್ರ, ಅಜಯ ಮತ್ತು ಕೆಲವು ಸೇನಾ ಮುಖ್ಯರನ್ನ ಪಟ್ಟಣದ ಒಳಗಡೆ ಕರ್ಕೊಂಡು ಹೋಗಿ ಒಂದು ದೊಡ್ಡ ಮನೆಯಲ್ಲಿ ಇಳಿಸಿಸ್ತಾರೆ. ಅರಮನೆಯ ಬೀದಿಯೊಂದು ಅಗಲವಾಗಿರುತ್ತೆ. ಉಳಿದುದೆಲ್ಲ ಸಂದಿಗೊಂದಿ ಇಟ್ಟಿಗೆಗಳಿಂದ ಕಟ್ಟಿದ ಮನೆಗಳಿರುತ್ತೆ. 2-3 ಅಂತಸ್ತಿಂದವೂ ಕೂಡ ಇರುತ್ತವೆ. ಶ್ರೀಮಂತಿಕೆ ಎದ್ದು ಕಾಣಿಸ್ತಾ ಇರುತ್ತೆ. ಅರಮನೆಯ ಹಿಂಬದಿಗೆ ಒಂದು ಇಟ್ಟಿಗೆ ಕಟ್ಟಡ ಇರುತ್ತೆ. ಗುಡಿಸಲುಗಳ 5 ಬೀದಿಗಳಿರುತ್ತೆ. ಸೂತಕೇರಿಯಂತೆ ಅದು. ತನ್ನ ನಗರವಾದ ಶಾಕಲಪಟ್ಟಣದಷ್ಟು ಬಿಡಿ ಬಿಡಿ ಇಲ್ಲ ಇದು. ಒಂದಕ್ಕೊಂದು ಮೆತ್ಕೊಂಡು ಹಾಗಿದೆಯಲ್ಲ ಅಂತ ಶಲ್ಯ ಅಂದ್ಕೊಳ್ತಾನೆ. ಇಷ್ಟೊಂದು ಶ್ರೀಮಂತ ಪಟ್ಟಣ ಇಷ್ಟೊಂದು ಕಿಷ್ಕಿಂದವಾಗಿ ಯಾಕಿರಬೇಕು ಅಂತ ಶಲ್ಯಂಗೆ ಆಶ್ಚರ್ಯ ಆಗುತ್ತೆ. ಆದರೆ ಅವನಲ್ಲಿ ಮತ್ತು ಬಂದಿದ್ದ ಇತರರೆಲ್ಲರಲ್ಲೂ ಕೂಡ ಒಂದು ರೀತಿಯ ಸಂಭ್ರಮ ಇರುತ್ತೆ. ಈ ನಗರವನ್ನ ಕಾಯಕ್ಕೆ ತಾವು ಬಂದಿದ್ದೀವಿ ಅನ್ನೋ ಒಂದು ಹೆಮ್ಮೆ ಅವ್ರ ಮುಖದಲ್ಲಿ ಎದ್ದು ಕಾಣಿಸ್ತಿರುತ್ತೆ. ಇಡೀ ನಗರವೇ ಮಿತ್ರರಾಜರಿಂದ ತುಂಬಿ ಹೋಗಿರುತ್ತೆ. ಇಡೀ ಆರ್ಯ ಜಗತ್ತಿನ ಬಹುತೇಕ ದೊರೆಗಳು ಸೇರಿದ್ದಾರೆ. ಪರಸ್ಪರ ಪರಿಚಯ ಮಾಡ್ಕೊಳ್ತಾ ಇರ್ತಾರೆ. ಕೆಲವರಿಗೆ ಕೆಲವು ದೇಶಗಳು ಎಲ್ಲಿವೆ ಅನ್ನೋ ವಿಚಾರ ಕೂಡ ಗೊತ್ತಿರೋದಿಲ್ಲ. ದೂರದ ಗಾಂಧಾರದವರು ಪೂರ್ವದ ಹಲವು ದೇಶಗಳ ಹೆಸರನ್ನು ಕೇಳಿರೋದಿಲ್ಲ. ಹಾಗೆ ದಕ್ಷಿಣದ ಕಡೆಯವರು ಉತ್ತರ ಮತ್ತು ಪಶ್ಚಿಮದ ಬಾಹ್ಲಿಕರ ಸಂಖ್ಯೆಯನ್ನು ಕೂಡ ಕೇಳಿದವರಲ್ಲ. ಹೀಗೆ ದೊರೆಗಳು ಪರಸ್ಪರ ದೇಶಗಳ ವಿಶೇಷಗಳನ್ನು ಕೇಳ್ಕೊತಾ ಇರ್ತಾರೆ. ಆಡಳಿತದ ವಿಧಾನವನ್ನು ಕೂಡ ಚರ್ಚೆ ಮಾಡ್ಕೊಳ್ತಾ ಇರ್ತಾರೆ. ಹೀಗೆ ಎಲ್ಲರೂ ಒಟ್ಟಿಗೆ ಸೇರುವಂತಹ ಅವಕಾಶವೇ ಇತ್ತೀಚೆಗೆ ಕಡಿಮೆ ಆಗ್ಬಿಟ್ಟಿದೆ. ಹಲವು ವರ್ಷಗಳಿಂದ ಸ್ವಯಂವರಗಳು ಕೂಡ ಹೆಚ್ಚು ನಡೆದಿಲ್ಲ. ಧರ್ಮರಾಜನನ್ನು ಬಿಟ್ಟರೆ ಮತ್ತಾರು ರಾಜಸೂಯವನ್ನು ಕೂಡ ಮಾಡಿಲ್ಲ. ಇನ್ನು ಅಶ್ವಮೇಧದ ಮಾತಂತೂ ಇಲ್ವೇ ಇಲ್ಲ. ಎಷ್ಟೋ ಜನ ಬಂದಿದ್ದಾರೆ, ಮತ್ತೆ ಕೆಲವರು ಬರೋರಿದ್ದಾರೆ. ಯುದ್ಧದ ದಿನ ಅಂತೂ ಯಾರಿಗೂ ಗೊತ್ತಿಲ್ಲ. ಸತ್ಕಾರ ಮಾತ್ರ ಚೆನ್ನಾಗಿ ನಡೀತಾ ಇದೆ. ಊಟ, ಮದ್ಯ, ವಿವಿಧ ರೀತಿಯ ಸುಂದರಿಯರ ಜೊತೆಗೆ ವಿಲಾಸಗಳು ನಡೀತಾ ಇರುತ್ತವೆ. ಬಿಸಿಲು ಹೊತ್ತಲ್ಲಿ ಎಲ್ಲರೂ ಗಂಗಾ ನದಿಯಲ್ಲಿ ಈಜ್ತಾ ಇರ್ತಾರೆ. ಸಂಜೆ ಹೊತ್ತಿಗೆ ಕುದುರೆ ಏರಿ ಓಡಿ ಸಂತೋಷ ಪಡ್ತಾ ಇರ್ತಾರೆ. ದುರ್ಯೋಧನ ಆಗಾಗ ಎಲ್ಲರನ್ನು ಪ್ರತ್ಯೇಕವಾಗಿ ಕಂಡು ಉಪಚರಿಸಿ ಸಂತೋಷ ಪಡಿಸ್ತಾ ಇರ್ತಾನೆ.
ಆದರೂ ಕೂಡ ಹೊತ್ತು ಹೋಗದಂತಹ ತರುಣ ರಾಜರು ಮತ್ತು ಯೋಧರು ಚಟಪಟಿಸ್ತಾ ಇರ್ತಾರೆ. ಹಲವರಂತೂ ಜೂಜು ಮನೆಯನ್ನು ಸೇರಿ ದಾಳದ ಆಟಗಳಲ್ಲಿ ನಿರತರಾಗಿರ್ತಾರೆ. ವಜ್ರ ಅಜಯರು ಹೊರಗೆ ಸುತ್ತಾರೆ, ಸಮವಯಸ್ಕರ ಜೊತೆಗೂ ಕೂಡ ಬೆರೀತಾರೆ. ಆಗಾಗ ತಂದೆಯನ್ನು ಕಂಡು ವರದಿ ಕೂಡ ಒಪ್ಪಿಸ್ತಾ ಇರ್ತಾರೆ. ಈ ದುರ್ಯೋಧನನಿಗೂ ಕರ್ಣನಿಗೂ ಬಹಳ ಸ್ನೇಹವಂತೆ. ಆ ಕರ್ಣ ಸೂತ ಜಾತಿಯವನಂತೆ. ಅವನನ್ನು ಕಂಡ್ರೆ ಭೀಷ್ಮರಿಗೂ ದ್ರೋಣರಿಗೂ ತಿರಸ್ಕಾರವಂತೆ. ಅವನಿಗೂ ಈ ಇಬ್ಬರ ವಿಷಯದಲ್ಲಿ ಹೆಚ್ಚು ಗೌರವ ಇಲ್ವಂತೆ. ದುರ್ಯೋಧನ ಎಲ್ಲರಿಗೂ ಅವರವರಿಗೆ ತಕ್ಕ ಹಾಗೆ ಮಾತಾಡಿ ಪರಸ್ಪರ ಜಗಳ ಆಗದೆ ಇರೋ ಹಾಗೆ ತೂಗಿಸ್ತಾನಂತೆ. ಈ ಯುದ್ಧದಿಂದ ಎಷ್ಟೋ ರಾಜ್ಯಗಳಲ್ಲಿ ಅಣ್ಣ ತಮ್ಮಂದಿರಿಗೆ, ತಂದೆ ಮಕ್ಕಳಿಗೆ ಭಿನ್ನಾಭಿಪ್ರಾಯ, ವೈಮನಸ್ಸುಗಳು ಬಂದಿವೆಯಂತೆ. ದುರ್ಯೋಧನ ದ್ವಾರಕಾ ನಗರಕ್ಕೆ ಹೋಗಿ ಯಾದವರ ಒಳಹೊಕ್ಕು ಅವರನ್ನ ಒಡೆದು ಬಂದನಂತೆ. ಇಡೀ ಯಾದವರನ್ನ ಪಾಂಡವರ ಪರ ಇಟ್ಕೋಬೇಕು ಅಂತ ಕೃಷ್ಣ ಮೊದಲಿಂದಲೂ ಪ್ರಯತ್ನ ಮಾಡ್ತಾ ಇದ್ನಂತೆ. ಆದರೆ ದುರ್ಯೋಧನನ ತಂತ್ರ ಫಲಿಸಿ ಈಗ ಕೃಷ್ಣನ ಅಣ್ಣ ಬಲರಾಮ ಇಡೀ ಯಾದವ ಸೈನ್ಯದ ಜೊತೆಗೆ ಹಸ್ತಿನಾವತಿಗೆ ಹೊರಟಿದನಂತೆ. ಇನ್ನು 3-4 ದಿನದಲ್ಲಿ ಅವನು ಬಂದು ಇಲ್ಲಿ ತಲುಪ್ತಾನಂತೆ. ಈ ಬಲರಾಮ ಒಳ್ಳೆ ಶಕ್ತಿಶಾಲಿ ಯೋಧ ಮಾತ್ರ ಅಲ್ಲ, ಸೈನಿಕರಲ್ಲಿ ಧೈರ್ಯ ತುಂಬುವಂತಹ ಸಮರ್ಥ ಸೇನಾ ನಾಯಕನಂತೆ. ಈಗ ಪಾಂಡವರ ಕಡೆಗೆ ಕೃಷ್ಣ ಒಬ್ಬನೇ ಹೋಗಿದನಂತೆ, ಅದು ಸಪ್ಪೆ ಮುಖ ಹಾಕ್ಕೊಂಡು. ಅವನ ಜೊತೆ 1-4 ಜುಜುಬಿ ಯಾದವ ಯೋಧರು